ಎಟಿಎಂ ವಾಹನದಿಂದ 7 ಕೋಟಿ ಹಣವನ್ನ ದರೋಡೆ ಮಾಡಿರುವಂತಹ ಪ್ರಕರಣ ಇದು. ದರೋಡೆ ಮಾಡೋಕೆ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಸ್ವಿಫ್ಟ್ ಕಾರಿನ ನಂಬರ್ ಅನ್ನ ಈ ಇನೋವಾ ಕಾರಿಗೆ ಬಳಕೆ ಮಾಡಿಕೊಂಡಿರೋದು ಗೊತ್ತಾಗ್ತಾ ಇದೆ. PB ಗಂಗಾಧರ್ ಅವರ ಹೆಸರಲ್ಲಿದ್ದಂತಹ ಸ್ವಿಫ್ಟ್ ಕಾರು, ಆ ಕಾರಿನ ನಂಬರ್ ಅನ್ನ ಇವರು ಕಾರಿನ ಮಾಲೀಕರು ಮಾತನಾಡಿದ್ದಾರೆ. KA03 NC 8052 ಈ ನಂಬರ್ ಕಾರಿನ ಮಾಲೀಕರು ಮಾತನಾಡಿದ್ದಾರೆ. ಇಂದಿರಾನಗರದ RTOದಲ್ಲಿ ನೋಂದಣಿ ಆಗಿದ್ದಂತಹ ಕಾರಿದು. ಈ ಸ್ವಿಫ್ಟ್ ಕಾರಿನ ನಂಬರ್ ಅನ್ನ ಇನೋವಾ ಕಾರಿಗೆ ಅಂದ್ರೆ ನಕಲಿ ನಂಬರ್ ಅನ್ನ ಬಳಕೆ ಮಾಡಿಕೊಂಡಿರೋದು ತಿಳಿದು ಬರ್ತಾ ಇದೆ. ಈ ದರೋಡೆಕೋರರು ಈ ಪ್ರೀ ಪ್ಲಾನ್ ಮಾಡಿಕೊಂಡು ದರೋಡೆ ಮಾಡಲೇಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಬಂದಂತಹ ಈ ದರೋಡೆಕೋರರು ಸ್ವಿಫ್ಟ್ ಕಾರು ಗಂಗಾಧರ್ ಅನ್ನೋರ ಹೆಸರಿನಲ್ಲಿ ಇದ್ದಂತಹ ಸ್ವಿಫ್ಟ್ ಕಾರಿನ ನಂಬರ್ ಅನ್ನ ಇನೋವಾ ಕಾರಿಗೆ ಬಳಕೆ ಮಾಡಿಕೊಂಡಿರೋದು ತಿಳಿದು ಬರ್ತಿದೆ. ಬೆಂಗಳೂರಲ್ಲಿ ಹಾಡು ಹಗಲೇನೆ ATMಗೆ ಸಾಗಿಸ್ತಿದ್ದ ಹಣದ ವಾಹನವನ್ನು ಅಡ್ಡಗಟ್ಟಿ ದರೋಡೆಕೋರರು ಬರೋಬ್ಬರಿ 7 ಕೋಟಿ ಹಣವನ್ನು ದೋಚಿದ್ದಾರೆ. ಈ ಸಂಬಂಧ ಅವರು ಇನೋವಾ ಕಾರನ್ನು ಬಳಸ್ಕೊಂಡಿದ್ರು. ಆ ಇನೋವಾ ಕಾರ್ನ ನಂಬರ್ ಬಂದು KA03 NC 8052 ಅಂತ ಇನೋವಾ ಕಾರ್ ಮೇಲೆ ಆ ನಂಬರ್ ಇತ್ತು. ಈಗ ನಿಮಗೂ ಅದೇ ಕಾರಿನ ನಂಬರ್ ತೋರಿಸ್ತಾ ಇದ್ದೀನಿ, KA03 NC 8052. ಆದರೆ ಅವರು ಬಳಸಿದ್ದಂಥದ್ದು ಇನೋವಾ ಕಾರಲ್ಲಿ, ಆದರೆ ಅದು ಇನೋವಾ ಕಾರಲ್ಲ, ಶಿಫ್ಟ್ ಕಾರು. ನಿಮ್ಮ ದೃಶ್ಯದಲ್ಲಿ ಏನು ಕಾಣಿಸ್ತಿದೆ, ಇದು ಶಿಫ್ಟ್ ಕಾರು 2018ರಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಇದು ಗಂಗಾಧರ್ ಅನ್ನೋರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ಆದರೆ ಕಿಲಾಡಿ ಕದಿಮರ ಗ್ಯಾಂಗು ಎಲ್ಲಿ ನಾವು ಸಿಗಾಕೊಂಡ್ಬಿಡ್ತೀವಿ ಅಂತ ಇನೋವಾ ಕಾರಿಗೆ ಈ ನಂಬರನ್ನು ಅಂದರೆ ಈ ನಂಬರ್ನ ಬಳಸ್ಕೊಂಡು ನಕಲಿ ನಂಬರ್ ಪ್ಲೇಟ್ನ ಬಳಸ್ಕೊಂಡು ಗಾಡಿ ಮೇಲೆ ಹಾಕ್ಕೊಂಡು ಅದರಲ್ಲಿ ಮೂವ್ ಆಗಿರೋದು. ಮತ್ತೊಂದು ಆ ಗಾಡಿ ಮೇಲೆ ಇನೋವಾ ಕಾರ್ ಮೇಲೆ ಅಬ್ಸರ್ವ್ ಮಾಡೋದಾದರೆ ಸ್ಟೇಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಲೂ ಕೂಡ ಹಾಕ್ಕೊಂಡಿದ್ದಾರೆ. ಅಂದರೆ ಗಾಡಿ ನಂಬರ್ ಕೂಡ ಬದಲಾಯಿಸ್ಕೊಂಡು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಯಾವ ರೀತಿ ಆ ಏನು CMS ಸೆಕ್ಯೂರಿಟಿ ಏಜೆನ್ಸಿಗೆ ಸೇರಿದಂತಹ ಒಂದು ಗಾಡಿ ಏನಿದೆ ಆ ಗಾಡಿಯನ್ನು ಯಾವ ರೀತಿ ನಾವು ಫಾಲೋ ಮಾಡಬೇಕು, ಯಾವ ರೀತಿ ಕಳ್ತನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ಕಾರ್ ಬಂದು ಶಿಫ್ಟ್ ಕಾರು, ಈ ನಂಬರ್ ಪ್ಲೇಟು ಬಳಸ್ಕೊಂಡು ಅವರು ಕಳ್ತನ ಈಗ ಮಾಡಿದ್ದಾರೆ. ಈ ಕಾರಿಗೆ ಸಂಬಂಧಪಟ್ಟಾಗಿ ಶಿಫ್ಟ್ ಕಾರ್ನ ಮಾಲೀಕರು ನನ್ನ ಜೊತೆ ಇದ್ದಾರೆ, PB ಗಂಗಾಧರ್ ಅಂತ. ಸರ್, ನಿಮಗೂ ವಿಚಾರ ಬಂದಿರುತ್ತೆ, ನಿಮ್ಮ ಗಾಡಿ ನಂಬರ್ ಎಲ್ಲ ಕಡೆ ಈಗ ಓಡಾಡ್ತಾ ಇದೆ ಇನೋವಾ ಕಾರ್. ಯಾವಾಗ ನಿಮಗೆ ವಿಚಾರ ಗೊತ್ತಾಯಿತು? ಪೊಲೀಸರು ಬಂದಾಗ, ಪೊಲೀಸರು ಒಂದು 6:30ಗೆ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ದರು. ಎಲ್ಲಿ ತಗೊಂಡ್ರಿ, ಈಗ ನಿಮ್ಮ ಗಾಡಿ ಈ ಥರ ಮಿಸ್ಯೂಸ್ ಆಗಿದೆ, ಗಾಡಿ ನಂಬರ್ ಮಿಸ್ಯೂಸ್ ಆಗಿದೆ ಅಂತ ನಾನು ಹೇಳಿದೆ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಓನರ್ ತಗೊಂಡು ಒಂದು 5 ವರ್ಷ ಮೇಲೆ 7 ವರ್ಷ ಆಗ್ತಾಯಿದ್ದೆ. ನಾನೇ ಸೆಲ್ಫಾಗಿ ಯೂಸ್ ಮಾಡಿ, ನನಗೀಗ 78 ಇಯರ್ಸ್ ಇದೆ. ನನಗೆ ಓಡಾಡೋಕ್ಕೇ ಜಾಸ್ತಿ ಆಗ್ತಾಯಿಲ್ಲ, ಹಾರ್ಟ್ ಪೇಷೆಂಟು. ನಾನಿಲ್ಲಿ ಗಾಡಿನೇ ಓಡಿಸಲ್ಲ. ಯಾರು ಮಿಸ್ಯೂಸ್ ಮಾಡಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪೊಲೀಸ್ನವ್ರು ಕಂಡುಹಿಡಿಬೇಕು. ಆಮೇಲೆ TV ನೋಡಿದ್ರೆ ಗೊತ್ತಾಯ್ತು 7 crores ಈ ಥರ ಲೂಟಿ ಆಗಿದೆ ಅಂತ. ಈಗ ಟ್ರಾಫಿಕ್ ಪೊಲೀಸರು ಬಂದು ನಿಮ್ಮ ಗಾಡಿ RC ಮತ್ತು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ರು. ಡಾಕ್ಯುಮೆಂಟ್ಸ್ ಎಲ್ಲ ನಾನು ತೋರಿಸಿದೆ. ಮತ್ತು ಅವರು ಕೇಳಿದ್ದಿಷ್ಟು, ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ನಾನು ಹೇಳಿದೆ ನನಗೆ ಇರೋದೇ ಒಂದು ಡಾಟ್ರು ಆ್ಯಂಡ್ ಶಿ ಈಸ್ ನಾಟ್ ಲಿವಿಂಗ್ ಇನ್ ಇಂಡಿಯಾ, ಶಿ ಅಬ್ರೋಡ್ ಇದ್ದಾಳೆ. ಈಗ ನಾನು ನನ್ನ ಹೆಂಡತಿ ಮಾತ್ರ ಇದ್ದೀವಿ ಇಲ್ಲಿ. ನಾವು ಇಬ್ಬರು ಏಜ್ ಆಗಿರೋರು. ಪ್ಲಸ್ ನಾನು ಹಾರ್ಟ್ ಪೇಷೆಂಟ್ ಆಗಿರೋದ್ರಿಂದ ನಾನೇ ಗಾಡಿ ಹೊರಗಡೆ ತಗೊಳ್ತಾ ಇಲ್ಲ. ಒನ್ಸ್ ಇನ್ ಎ ವೇ ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಆಗಲಿ ಅಂತ ನಾನು ಸ್ವಲ್ಪ ಒಂದು ರೌಂಡ್ ಹಾಕೊಂಡ್ಬರ್ತೀನಿ, ಬೇರೆ ಎಲ್ಲೂ ಓಡಿಸ್ತಾ ಇಲ್ಲ. ಓಕೆ, ಈಗ ಆ ಗಾಡಿ ಏನು ಇನೋವಾ ಕಾರ್ ಇತ್ತು, ಅವರಲ್ಲಿ ಯಾರು ಪೊಲೀಸರು ಎನ್ಕ್ವೈರಿ ಸಹಜವಾಗಿ ಮಾಡಿರ್ತಾರೆ, ನಿಮ್ಗೆ ಯಾರು ಪರಿಚಯ ಇದ್ದಾರೆ ಅಥವಾ ಯಾರು ಕಾಂಟ್ಯಾಕ್ಟ್ ಮಾಡಿ ಮಿಸ್ಯೂಸ್ ಮಾಡೋ ಥರ ಚಾನ್ಸ್ ಇದೆಯಾ ಅಂತ ನಾನು ಹೇಳಿದೆ. ನನಗೆ ಆ ಥರ ಇಲ್ಲಿ ಯಾರು ಮಿಸ್ಯೂಸ್ ಮಾಡೋ ಥರ ಯಾರೂ ಇಲ್ಲ. ಯಾಕೆಂದರೆ ನನ್ನ ಫ್ರೆಂಡ್ಶಿಪ್ಪಲ್ಲಿ ಇರೋರು ಕೆಲವು ಜನ ಎಲ್ಲ ಇಲ್ಲಿರೋರೆಲ್ಲ ಅಂಥ ಜನ ಯಾರೂ ಇಲ್ಲ. ಅದು ಯಾವ ಥರದ್ದು ಹೆಂಗಾಗಿದೆ ಅಂತ ನನಗೆ ಗೊತ್ತಿಲ್ಲ ಅಂತೇಳಿ. ಈಗ ಟ್ರಾಫಿಕ್ ಪೊಲೀಸರು ಬಂದು ಸ್ಟೇಷನ್ಗೆ ಏನಾದ್ರು ಬರೋಕ್ಕೆ ಹೇಳಿದ್ರೆ ಇಲ್ಲದೇ ಆಸ್ಕ್ ಮಿ ದ ಡೀಟೇಲ್ಸ್, ಐ ಗೇವ್ ದಮ್, ದೇ ವೆಂಟ್. ಮಿಸ್ಯೂಸ್ ಮಾಡಿದ್ದಾರೆ, ದಟ್ 100% ಮಿಸ್ಯೂಸ್ ಮಾಡಿದ್ದಾರೆ. ಯಾವ ಥರ ಅವರಿಗೆ ಆ ನಂಬರ್ ಪ್ಲೇಟ್ ಸಿಕ್ತು, ಅವರು ಈ ನಂಬರ್ ಯಾವ ಥರ ನೋಟ್ ಮಾಡಿದೆ, ಎಲ್ಲಿಂದ ನೋಟ್ ಮಾಡಿದೆ ಅಂತ ಅವರು ಕಂಡುಹಿಡಿದ್ದಾರೆ. ಇದಿಷ್ಟು ಕಾರಿನ ಮಾಲೀಕರಾಗಿರೋ ಗಂಗಾಧರ್ ಮತ್ತು ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು. ಸದ್ಯ ಇದು ಕಾರಿನ ಮಾಲೀಕರ ಮಾತು. ಈ KA03 NC 8052 ನಂಬರ್, ಇದೇ ನಂಬರ್ನ ನಕಲಿ ಮಾಡಿಕೊಂಡು ಇನೋವಾ ಕಾರ್ಗೆ ಬಳಕೆ ಮಾಡಿಕೊಂಡಿರೋದು.